Welcome to True News ದಿನ Worldwide under registered ನಮ್ಮ government of ಮೈಸೂರು India. ಜಿಲ್ಲಾ ಉಪ್ಪಾರರ ನೌಕರರ ಹಾಗೂ ವೃತ್ತಿಪರರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. SSLC ಮತ್ತು PUC ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಹಾಗೂ ನಮ್ಮ ಸರ್ಕಾರಿ ಹುದ್ದೆಯಲ್ಲಿದ್ದು ಅವರು ಬಡ್ತಿ ಹೊಂದಿರೋರಾಗಿರ್ಬೋದು, ಆಮೇಲೆ ನಮ್ಮ ಈ ನಿವೃತ್ತಿ ಹೊಂದಿರುವಂಥವ್ರಾಗಿರ್ಬೋದು, ಹಾಗೂ ಈ ಸಂಘ ಸ್ಥಾಪನೆ ಮಾಡಿ 30 ವರ್ಷ ಆಗಿರೋದ್ರಿಂದ ಈ ಸಂಘ ಸ್ಥಾಪನೆ ಮಾಡಿದಂತಹ ಗೌರವಾನ್ವಿತರಿಗೆ ಗೌರವ ಸಲ್ಲಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ತಮ್ಮ ಈ ಮೀಡಿಯಾ ಮುಖಾಂತರ ಹಾಗೂ ನಿಮ್ಮ ಎಲ್ಲ ಮೀಡಿಯಾದವರೆಲ್ಲ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಟ್ಟಿದ್ದೀರಿ. ಅದಕ್ಕೆ ನಮ್ಮ ಸಂಘದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಎಷ್ಟು ಮಕ್ಕಳಿಗೆ ಈ ಬಾರಿ ಪ್ರತಿ ವರ್ಷಕ್ಕಿಂತ ಹೆಚ್ಚಿದ್ದಾರೆ. ಈ ಸಾರಿ ನಾವು ಮೊದಲು ಈ ಕಾರ್ಯಕ್ರಮ ಶುರು ಮಾಡಿದಾಗ 46-47 ಮಕ್ಕಳಿಂದ ಶುರು ಮಾಡಿ ಈ ದಿನ 270 ಮಕ್ಕಳಿಗೆ ನಾವು ಮಾಡಿದ್ದೀವಿ. 270 ಮಕ್ಕಳಲ್ಲಿ ಒಂದು ಮಗು ಬಂದು SSLCಯಲ್ಲಿ ರಾಜ್ಯ ಮಟ್ಟದಲ್ಲಿ 3ನೇ ರ್ಯಾಂಕ್ ಪಡೆದಿದ್ದು, ಆ ಮಗುಗೆ ನಮ್ಮ ಭಗೀರಥ ಶ್ರೀ ಪ್ರಶಸ್ತಿಯನ್ನ ವಿತರಣೆ ಮಾಡಿದ್ದೀವಿ. ಹಾಗೆ ಇನ್ನು 10 ಮಕ್ಕಳಲ್ಲಿ ಅತಿ ಹೆಚ್ಚು ಅಂಕ ಅಂದ್ರೆ 99 ಪಾಯಿಂಟ್ ಆಡ್ ಮಾರ್ಕ್ಸ್, ಆ ಪರ್ಸೆಂಟೇಜ್ ಅಲ್ಲಿರುವಂತ ಎಲ್ಲ ಮಕ್ಕಳಿಗೆ ನಾವು ಭಗೀರಥ ಶ್ರೀ ಪ್ರಶಸ್ತಿಯನ್ನ ವಿತರಣೆ ಮಾಡಿ 10 ಮಕ್ಕಳಿಗೆ ನಾವು ನಗದು ಬಹುಮಾನ ಹಾಗೂ ಮತ್ತೆ ನಮ್ಮ ಸರ್ಟಿಫಿಕೇಟ್ ನಮ್ಮ ಸಂಘದ ವತಿಯಿಂದ ನೀಡಿ ಅವರಿಗೆ ಗೌರವ ಸಮರ್ಪಣೆ ಸಲ್ಲಿಸಿದ್ದೀವಿ. ಈ ಕಾರ್ಯಕ್ರಮ ಮಾಡೋ ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ ಮಕ್ಕಳಿಗೆ ಉತ್ತೇಜನ ಕೊಡಬೇಕು ಹಾಗೂ ಪೋಷಕರಿಗೆ ಅರಿವಾಗಬೇಕು. ನನ್ನ ಮಕ್ಕಳು ಏನ್ ಮಾಡ್ತಾ ಇದ್ದಾವೆ ಅನ್ನೋದನ್ನು ಅವ್ರು ತಿಳ್ಕೊಬೇಕು. ಆಮೇಲೆ ಅವ್ರ ಪರ್ಸೆಂಟೇಜ್ ಅಲ್ಲಿ ಮಕ್ಕಳಿಗೆ ಮಧ್ಯೆ ಕಾಂಪಿಟೇಷನ್ ಕೊಡೋದಕ್ಕಿಂತ ಪೇರೆಂಟ್ಸ್ ಮಧ್ಯೆ ಕಾಂಪಿಟೇಷನ್ ಕೊಡ್ಬೇಕು ನಾವು. ಈಗ ಮಕ್ಕಳು ಮಾತ್ರನೇ ನಡ್ಕೊಂಡು ಹೋಗ್ತಾ ಇದಾವೆ ಅಂತಂದ್ರೆ ಅದಕ್ಕೆ ದಾರಿ ಗೊತ್ತಿರಲ್ಲ. ಈ ಪೇರೆಂಟ್ಸ್ಗೂ ಸ್ವಲ್ಪ ದಾರಿ ತೋರಿಸ್ಕೊಟ್ಟಾಗ ಏನಾಗ್ತದೆ ಅಂತಂದ್ರೆ, ಹೌದು ಈ ದಾರಿಲಿ ನಡೆದ್ರೆ ನನ್ನ ಮಕ್ಕಳು ಉದ್ಧಾರ ಆಗ್ತವೆ, ನನ್ನ ಮಕ್ಕಳು ಬೆಳೀತವೆ, ನನ್ನ ಮಕ್ಕಳು ಒಳ್ಳೆ ಸ್ಥಾನಮಾನ ಸಿಗುತ್ತೆ, ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಗೌರವ ಸಿಗುತ್ತೆ ಸಮಾಜದಲ್ಲಿ, 10 ಜನರ ಮಧ್ಯೆ ತಲೆ ಎತ್ಕೊಂಡು ತಿರುಗುವಂತ ಒಂದು ಸ್ಥಾನಮಾನ ನಾವು ಗಿಟ್ಟಿಸ್ಕೋಬಹುದು ಅನ್ನೋಂಥ ಈ ಒಂದು ಮನೋಭಾವ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದು ಪ್ರೋತ್ಸಾಹದ ಕಾರ್ಯಕ್ರಮಗಳಿವು ಮಕ್ಕಳಿಗೆ ಹಾಗೂ ಅವರ ಪೋಷಕರಿಗೆ. ಈಗ SSLCಯಲ್ಲಿ 3ನೇ ರ್ಯಾಂಕ್ ಪಡೆದಂತ ಮಗುನ ಮೇಲ್ಗಡೆ ಕರೆದಿದ್ದಲ್ಲದೆ ಅವರ ಪೋಷಕರನ್ನು ಕರೆದ್ವಿ. ಆ ಒಂದು ನಿಟ್ಟಿನಲ್ಲಿ ಅವ್ರನ್ನ ಕರೆದಾಗ ಏನಾಗ್ತದೆ ಅಂತಂದ್ರೆ ಇತರೆ ಪೋಷಕರಿಗೂ ಒಂದು ಎಂಥೂಸಿಯಾಸ್ಟಿಕ್ ಪ್ರೆಷರ್ ಅದು. ಅಂದ್ರೆ ನಾನು ಮಕ್ಕಳ ಮೇಲೆ ಪ್ರೆಷರ್ ಮಾಡಿ ಅಂತ ಹೇಳ್ತಾ ಇಲ್ಲ, ಅವ್ರಿಗೂ ಒಂದು ನನ್ನ ಮಗು ಮುಂದೆ ಅಲ್ಲಿ ಕೂತಾಗ ನಾನು ಅವ್ರ ಜೊತೆಲಿ ನಿಂತಾಗ ನನಗೂ ಒಂದು ಗೌರವ ಸಿಗುತ್ತೆ ಸಮಾಜದಲ್ಲಿ. 100 ಜನ ಇಲ್ಲಿ ಬಂದು 500-600 ಜನ ಕೂತಿರ್ತಾರೆ. 500 ಜನ 600 ಜನ ಮನೆ ಮಧ್ಯದಲ್ಲಿ ನಾನೊಬ್ಬ ಕೂತಾಗ ನನ್ನ ಪೇರೆಂಟ್ಸ್ನು ಜೊತೆಲಿ ಕರ್ಕೊಂಡು ಹೋದಾಗ ಮಗುಗೂ ಗರ್ವ ಹಾಗೂ ಅವರ ತಂದೆ ತಾಯಿಗೂ ಗರ್ವ ಅನ್ನೋದನ್ನ ಈ ಮೂಲಕ ತಿಳಿಸ್ತೇನೆ. ನಾನು ರಾಮಚಂದ್ರ ಅಂತೇಳಿ, ರಾಮಚಂದ್ರ. ನಾನು ಈ ಸಂಘಕ್ಕೆ ನೂತನವಾಗಿ ನಮ್ಮ ಮೈಸೂರು ಜಿಲ್ಲಾ ಉಪ್ಪಾರರ ನೌಕರರ ಹಾಗೂ ವೃತ್ತಿಪರ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೆ. ಹಾಗೆ ಈ ಕಾರ್ಯಕ್ರಮನ ತಮ್ಮೆಲ್ಲರ ಮುಖಾಂತರ ಹಾಗೂ ನನ್ನ ಹಿರಿಯರು, ನನ್ನ ಹಿತೈಷಿಗಳು, ನನ್ನ ಬಂಧುಗಳು, ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಸಂಘ ಎಲ್ಲರೂ ನನಗೆ ಕೈ ಜೋಡಿಸಿ ಹಾಗೂ ಮೀಡಿಯಾದವರು ಮುಖ್ಯವಾಗಿ ತಾವೆಲ್ಲರೂ ಇದನ್ನ ಪ್ರಚಾರ ಮಾಡಿಕೊಟ್ರಿ. ಹಾಗಾಗಿ 10 ಜನಕ್ಕೆ ತಿಳಿದು ಬಂತು. ಈ ವಿಚಾರದಿಂದ 10 ಜನಕ್ಕೆ ತಿಳಿದಿದ್ದ ವಿಚಾರದಿಂದ ಇನ್ನೂ ಒಂದು 10 ನಮಗೆ ನಾರ್ಮಲ್ ಆಗಿ ಬಂದಿದ್ದ ಅಪ್ಲಿಕೇಶನ್ 240-250 ಬಂದಿತ್ತು. ಪೇಪರ್ ಮತ್ತೆ ಮೀಡಿಯಾದಿಂದ ಹೋಗಿದ್ದ ಇನ್ಫಾರ್ಮೇಶನ್, ಸೋಷಿಯಲ್ ಮೀಡಿಯಾದಿಂದ ಹೋಗಿದ್ದ ಇನ್ಫಾರ್ಮೇಶನ್ ಇನ್ನೂ ಒಂದು 25-30 ಮಕ್ಕಳವರೆಗೂ ಎಕ್ಸ್ಟ್ರಾ ಸೇರ್ಕೊಂಡ್ರು. ಹಾಗೆ ಈಗ ಸೋಷಿಯಲ್ ಮೀಡಿಯಾ ನಮ್ಗೆ ಶಾರ್ಟ್ ಫಾಲ್ ಬಿದ್ದಿದ್ರಿಂದ ಸ್ವಲ್ಪ ಇನ್ನೂ ಒಂದು ಈಗ ಬರ್ತಾ ಇದಾವೆ ಮಕ್ಕಳು, ಅವು ನಾವು ಇನ್ನೂ ನಮ್ದು ಪರ್ಸೆಂಟೇಜ್ ಇದೆ ಅಂತ ಹೇಳಿ ಆ ಮೂಲಕ ಒಂದು ಒಳ್ಳೆ ಬೆಳವಣಿಗೆ ನಡೆದಿದೆ. ಇನ್ನು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಸಹಕಾರ ಇರಲಿ ನಮ್ಗೆ ಇದೇ ರೀತಿಯಾದಂಥದ್ದು ಅಂತ ಹೇಳಿ ಈ ಮೂಲಕ ತಿಳಿಸ್ತೇನೆ. ಹಾಗೆ ಧನ್ಯವಾದಗಳು ಕೊಡ್ತೇನೆ. ಸರ್, ಸರ್ಕಾರದಿಂದ ಸೌಲಭ್ಯಗಳು ಇವತ್ತಿನ ದಿವಸ ಪ್ರತಿಮಾ ಪುರಸ್ಕಾರ ನಮ್ಮ ನೌಕರ ಸಂಘ ವೃತ್ತಿಪರ ಸಂಘದಿಂದ
ಅವ್ರ ಪರವಾಗಿ ನಾವು ಕೂಡ ಜಿಲ್ಲಾ ಸಂಘದ ನಿಂತು ಒಂದು ದೊಡ್ಡ ಕಾರ್ಯಕ್ರಮನ ಇವತ್ತು ನಮ್ಮ ಅಧ್ಯಕ್ಷರಾದ ರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚು ಅವರು ಅಂಕಗಳನ್ನ ತಕ್ಕೊಳ್ಳಿ ಅಂತ ಈ ಒಂದು ಕಾರ್ಯಕ್ರಮನ ಮಾಡಿ ನಮ್ಮ 4 ಜಿಲ್ಲೆಯ ಮೈಸೂರು, ಮಂಡ್ಯ, ಕೊಡಗು, ಚಾಮರಾಜನಗರ ಅಷ್ಟು ಮಕ್ಕಳಲ್ಲಿ ನಮ್ಮ ಸಮಾಜದ ಜಾಗೃತಿ ಮೂಡಿಸಿ ಇನ್ನೂ ಹೆಚ್ಚೆಚ್ಚು ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ 4 ಜಿಲ್ಲೆ ಮಕ್ಕಳನ್ನ ಕರೆಸಿ ಇಲ್ಲಿ ಅಲ್ಲಿ ಬಂದಂಥ ನಮ್ಮ ಜಗದ್ಗುರುಗಳಂತ ಸ್ವಾಮೀಜಿಯವರು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪುಟ್ಟರಂಗ ಶೆಟ್ಟರು ಹಾಗೂ MSL ಅಧ್ಯಕ್ಷರು, ಮಾಜಿ ಮಂತ್ರಿಗಳು, ಚಾಮರಾಜನಗರ ವಿಧಾನಸಭಾ ಶಾಸಕರಾದಂಥ ನಮ್ಮ ಪುಟ್ಟರಂಗ ಶೆಟ್ಟಿ ಸಾಹೇಬರು ಕೂಡ ಬಂದು ಇಷ್ಟೊತ್ತಿನವರು ಕಾರ್ಯಕ್ರಮ ಮಾಡಿ ಮುಂದಿನ ದಿವಸಗಳಲ್ಲಿ ಸರ್ಕಾರದಿಂದ ಏನು ಸವಲತ್ತುಗಳ ಸಿಕ್ಕಬೇಕು ಅನ್ನೋದನ್ನು ಕೂಡ ಮಾತಾಡಿದ್ದಾರೆ. ಹಂಗಾಗಿ ಒಂದು ನಮ್ಮ ಸಮಾಜನ ಒಂದು ಎಷ್ಟಿಗೆ ಸೇರಿಸ್ಬೇಕು ಅನ್ನೋ ರೀತಿಲಿ ಸ್ವಾಮೀಜಿಯವ್ರು ಕೂಡ ಮಾತಾಡಿ ಮುಂದಿನ ದಿವಸಗಳಲ್ಲಿ ಅದು ಆಗಬೇಕು. ನಾವು ಮನವಿಯನ್ನು ಕೊಟ್ಟಿದ್ದೀವಿ CM ಸಾಹೇಬ್ರಿಗೆ. ಹಾಗೆ ಮುಂದಿನ ದಿವಸಗಳಲ್ಲಿ ಕೂಡ ಅದು ಕಾರ್ಯರೂಪ ತರಬೇಕು ಅಂತ ನಮ್ಮ ಶಾಸಕರು ಮನವಿ ಮಾಡ್ತಾರೆ ಹೋಗಿ ನೆಕ್ಸ್ಟ್ ಇದರಲ್ಲಿ ಅಂತ ಹೇಳ್ತಾ ನಮ್ಮ ಸ್ವಾಮೀಜಿಯವರು ಅವ್ರಿಗೆ ಹೇಳಿದ್ದಾರೆ. ಹಂಗಾಗಿ ಮುಂದಿನ ದಿವಸಗಳಲ್ಲಿ ನಮ್ಮ ಸಮಾಜಕ್ಕೆ ತುಂಬ ಹಿಂದುಳಿದಿರೋ ಸಮಾಜ ಇದು. ಹಂಗಾಗಿ ಒಂದು ಎಷ್ಟಿಗೆ ಸೇರಿಸೋದು ಭಾಳ ಅನುಕೂಲ ಆಗುತ್ತೆ ಮುಂದೆ ಅಂತ ನಿಮ್ಮ ಮುಖಾಂತರ ಕೂಡ CM ಸಾಹೇಬ್ರಿಗೆ ನಾವು ಕೂಡ ಮನವಿ ಮಾಡ್ತಾ ಇದ್ದೀವಿ. ಹಂಗಾಗಿ ನಮ್ಮ ಸಮಾಜಕ್ಕೆ ಹೆಚ್ಚು ಅನುದಾನವನ್ನು ಕೊಡಬೇಕು. ಒಂದು ಉಪಹಾರ ನಿಗಮ ಮಾಡಿದರೆ ನಿಗಮಕ್ಕೆ ಅನುದಾನ ಕೊಟ್ಟರೆ ಸಮಾಜನ ಒಂದು ಹೆಚ್ಚಿನ ರೀತಿಯಲ್ಲಿ